ನಮಸ್ತೆ ಸ್ನೇಹಿತರೆ, ಆಲ್ಮೋಸ್ಟ್ 3 ಗಂಟೆ ಆಗ್ತಾ ಬಂದಿದೆ. ನಾವು ಇವಾಗ ಅಜ್ಮೇರಿಗೆ ಬಿಡ್ತಾ ಇದ್ದೀವಿ. ಎಷ್ಟಾಗುತ್ತೋ ಅಷ್ಟು ನೋಡೋಣ ಅಂತ ಪ್ಲ್ಯಾನು. ಸ್ವಲ್ಪ ಈವ್ನಿಂಗ್ ಜಾಸ್ತಿ ಸ್ಟ್ರೆಚ್ ಕೊಡೋಣ ಅಂತೇಳಿ. ಎಲ್ಲರೂ ಟೀ ಕುಡಿಯೋಕೆ ಕುಂತು ನಿಂತವು. ಇಲ್ಲಿ ಒಂದು 30 ಕಿಲೋಮೀಟರ್ ಬಂದ್ವಿ. ಚಾ ಚಲ್ಕೊಂಡಾರ ಅಂತ ಸಿದ್ಧಾರ್ಥಣ್ಣ. ಯಾವುದೋ ಹೊಳಿ ಇದ್ದಂಗಿದೆ, ಯಾವುದೋ ಗೊತ್ತಿಲ್ಲ ನನಗಂತೂ. ನಮ್ಮ ಹರಿಯಾರ ಹೊಳಿ ಕಂಡಂಗೆ ಕಾಣಕತ್ತೈತಿ. ಸಿಂಗಲ್ ರೋಡ್ ಫುಲ್, ಭಾಳ ಹುಷಾರಿಂದ ಇವರು ಸೈಕಲ್ನಾಗ ಕೇರಳ ಟು ಕಾಶ್ಮೀರ ಗೋಧ್ರಾ ರೀಚ್ ಆಗಿದ್ದೀವಿ. ಗೋಧ್ರಾಯಿಂದ 125 ಕಿಲೋಮೀಟರ್ಸ್ ಹೋಗ್ಬೇಕು. ಆಮೇಲೆ 6 ಲೈನ್ ಸಿಗುತ್ತೆ ನಮಗೆ. 6 ಲೈನು 125 ಕಿಲೋಮೀಟರ್ಸಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಅಜ್ಮೀರ್ 500 ಕಿಲೋಮೀಟರ್ಸ್ ಇದೆ. ಹೋಗ್ತೀವೋ ನಿಲ್ತೀವೋ ಗೊತ್ತಿಲ್ಲ, ಆದರೆ ನಿಲ್ತೀವಿ, ಇಲ್ಲ ಅಂದರೆ ಹೋಗ್ತೀವಿ ಅಷ್ಟೇ. ಎಲ್ಲಿ ಹೋಗ್ತೀವಿ ಎಲ್ಲಿ ನಿಲ್ತೀವಿ ಏನೇನು ಪ್ಲ್ಯಾನ್ ಇಲ್ಲ, ಸುಮ್ಮನೆ ಹೊರಟಿದ್ದೀವಿ. ಗುಜರಾತಲ್ಲಿ ಧೂಳ ತುಂಬ ಜಾಸ್ತಿ ಐತಿ. ಎಲ್ಲರೂ ಹೋಗ್ರಿ, ಧೂಳು ಅಂದ್ರೆ ಧೂಳ. ಇಲ್ಲಿ ಯಾವುದೋ ಊರ ಹತ್ರ ಇದ್ದೀವಿ. ಊರ ಹತ್ರ ಇದು ಎಕ್ಸ್ಪಲ್ಸಿಂದ ಕ್ಲಚ್ ಕೇಬಲ್ ಕಟ್ ಆಗೈತಿ. ನಾವು ರಾತ್ರಿ ರೈಡ್ ಮಾಡಕತ್ರ ಏನರ ಒಂದು ಪ್ರಾಬ್ಲಮ್ ನಮಗೆ ಖಾಯಂ. ಅದಕ್ಕೋಸ್ಕರ ನಾನು ಬೇಡ ಅಂತಿದ್ದೀನಿ, ಆದರೆ ಯಾರು ಕೇಳ್ತಿಲ್ಲ. ರಾತ್ರಿ ರೈಡ್ ಸ್ಟಾರ್ಟ್ ಮಾಡತ್ಲಿಗೆ ನಮಗೊಂದು ಏನರ ಪ್ರಾಬ್ಲಮ್ ಖಾಯಂ ಆಕತಿ. ನಿನ್ನೆ ಸಿದ್ಧಾರ್ಥವ್ರ ಗಾಡಿ ಆತು, ಇವತ್ತು ಹಾಂ ಪಂಚರ್ ಆಗಿತ್ತಲ್ರಿ. ಇದು ಲೂನಾವಾಡ ಅಂಥೇಳಿ ಊರ ಹೆಸರು. ಇಲ್ಲಿ ಬರಬೇಕಾರ ಇವ್ರದ್ದು ಸುನಿಲ್ ಅವ್ರದ್ದು ಕ್ಲಚ್ ಕೇಬಲ್ ಕಟ್ಟಾಗಿತ್ತು. ಒಂದು 5 ಕಿಲೋಮೀಟ್ರ್ ಹಿಂದೆನೇ ಕಟ್ಟಾಗಿತ್ತು ಆಲ್ರೆಡಿ. ಹಂಗೆ ಬಂದ್ವಿ ಮ್ಯಾನೇಜ್ ಮಾಡ್ಕೊಂಡು. ಇಲ್ಲಿ ಮತ್ತು ಪಾಪ ಹೀರೋ ಶೋರೂಮ್ ಅವರು ಬಂದ್ ಮಾಡಿದ್ರು ಆಲ್ರೆಡಿ. ಹಿಂಗೆ ಬಂದು ಹೇಳತ್ಲಿಗೆ ರಿಕ್ವೆಸ್ಟ್ ಮಾಡ್ಕೊಂಡತ್ಲಿಗೆ ಓಪನ್ ಮಾಡಿ ಕ್ಲಚ್ ಕೇಬಲ್ ಹಾಕಿ ಬರೀ 20 ರೂಪೀಸ್ ತೊಗೊಂಡಾರ. ಏನು ನಮ್ಮ ಲಕ್ ಚಲೋ ಐತೋ ಏನೋ ಗೊತ್ತಿಲ್ಲ, ಎಲ್ಲೋದ್ರೂ ನಮಗೆ ಜನ ಹೆಲ್ಪ್ ಮಾಡಕತ್ತಾರ. ಇಲ್ಲಿ ಊಟ ಮಾಡಿದ್ವಿ, ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಇವಾಗ ಮತ್ತು ಅಜ್ಮೀರ್ ಕಡೆಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಗುಜರಾತ್ ಲಾಸ್ಟ್ ಬಾರ್ಡ್ರಲ್ಲಿದ್ವಿ. ಇಲ್ಲಿ ಪೆಟ್ರೋಲ್ ರೇಟ್ 106 ರೂಪಾಯಿ ಐತಿ. ಹಂಗಾಗಿ ಇಲ್ಲೇ ಫುಲ್ ಮಾಡಿಸ್ಕೊಳೋಣ ಅಂಥೇಳಿ ನಿಂತ್ಕೊಂಡ್ವಿ. 12 ಗಂಟೆ ಆಗಿದೆ ಆಲ್ರೆಡಿ ಟೈಮ್. 12 ಗಂಟೆ ಆಗೈತಿ. ಎಲ್ಲ ಕಡೆ ಪೆಟ್ರೋಲ್ ರೇಟ್ ಕಡಿಮೆ ಆಗೈತಿ. ಇವರೇನ ಬೆಳಗ್ಗೆ ಹಾಕ್ತಾರಂತ್ರಿ, ಈಗೇನು ಹಾಕಲ್ಲ ಅಂತ, ಪೆಟ್ರೋಲ್ ರೇಟ್ ಕಡಿಮೆ ಮಾಡಲ್ಲ ಅಂತ. ಹಾಗಾಗಿ ಸುಮ್ಮನೆ ಹೋಗಲಿ ಅಂಥೇಳಿ ಹಾಕಿಸ್ಕೊಂಬಿಟ್ವಿ. ಫುಲ್ ಆತಂದ್ರೆ ನಮಗೆ ಚಲೋ ಅಲ್ಲ, ಮುಂದೇನೋ ಪ್ರಾಬ್ಲಮ್ ಆಗಲ್ಲ. ಟೀ ಕುಡಿಯೋಕೆ ನಿಂತವೆ. ಇಲ್ಲಿ ಮಲ್ಲಣ್ಣ ಫುಲ್ ನಿದ್ದೆ ಒಳಗದಾರ. ಆದರೂ ಇವರು ಇಲ್ಲಿವರೆಗೂ ಬಂದಿದ್ದು ಗ್ರೇಟ್. ಮಲ್ಲಣ್ಣ ಅವ್ರೆ ಚಹಾ ಕುಡಿದು ಹೋಗೋಣ ಅನ್ನಕತ್ತೀವಿ. ಅವ್ರೇನೋ ಮಕ್ಕೊಂತಾನೆ ಅನ್ನಕತ್ತಾರ. ಇಲ್ಲಿ ಒಂದು ಸಣ್ಣದು ಪವರ್ ನ್ಯಾಪ್ ಆತು ಮಲ್ಲು ಅವ್ರದ್ದು. ಒಂದು 3/4 ತಾಸು ಮಕ್ಕೊಂಡಿದ್ರು, ಫ್ರೆಶ್ ಆದ್ರು. ಫುಲ್ ನಿದ್ದೆ ಬರಾಕತ್ತಿತ್ತು ಅವರಿಗೆ. ಬರತ್ಲಿಗೆ ಗಾಡಿ ನಿಲ್ಲಿಸಿದವ್ರು ಹೆಂಗೆ ಮಕ್ಕೊಂಡಾರ ಅನ್ನೋದು ಗೊತ್ತಿಲ್ಲ. ಎಲ್ಲರೂ ಪಕ್ಕಕ್ಕೆ ಮಾತಾಡ್ಕೊಂತ ಕೂತ್ಕೊಂಡವಿ. ಹಂಗೆ ನಿದ್ದಿನ ಹತ್ತೇವೆ ಅವ್ರಿಗೆ. ಆದರೂ ಫ್ರೆಶ್ ಆದ್ರೆ, ಅವ್ರು ಫ್ರೆಶ್ ಆದ್ರೆ ನಾವೆಲ್ಲರೂ ಗಾಡಿ ಹೊಡಿತೇವೆ ಆರಾಮಾಗಿ. ರಾಜಸ್ಥಾನ ಒಳಗೆ ನೋಡ್ರಿ, ಎಲ್ಲಿ ನೋಡಿದ್ರು ಬರೀ ಮಾರ್ಬಲ್ಸ್ ಅಂಗಡಿನೇ ಅದು ಜಾಸ್ತಿ. ರಾಜಸ್ಥಾನ್ ಮಾರ್ಬಲ್ಸ್ಗೆ ಫೇಮಸ್.
ಇಲ್ಲಿ ಅಜ್ಮೀರ್ ಹತ್ರ ಇದ್ದೀವಿ. ಏನೋ ಆಕ್ಸಿಡೆಂಟ್ ಆಗಿದೆ ಮೋಸ್ಟ್ಲಿ. ಎಲ್ಲ ಗಾಡಿಗಳು ನಿಂತ್ಕೊಂಡವು. ಏನು ಬೈಕ್ದವ್ನು ಅಡ್ಡ ಹಚ್ಚಿದಾನೋ ಏನೋ ಗೊತ್ತಿಲ್ಲ. ಏನೋ ಜಗಳ ಮಾಡಕತ್ತಾರ ಅನ್ಸುತ್ತೆ. ಹೌದು, ಏನೋ ಜಗಳ ಮಾಡ್ತಾ ಇದ್ದಾರೆ. ಓ, ಹೊಡ್ತಾ ಬಿಡಾಕತ್ತವು ಅಂತೇಳಿ ಗೊತ್ತಿಲ್ಲ. ಕಾರು ಅಡ್ಡ ಹಚ್ಚಿದ್ದಾರೆ. ಫೈನಲಿ ಅಜ್ಮೀರ್ ರೀಚ್ ಆದ್ವಿ ನಾವು.